ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಕಳೆದ ತರಗತಿಯಲ್ಲಿ ಸಿಂಧೂ ನಾಗರಿಕತೆ ಮತ್ತು ಅದರ ಲಕ್ಷಣಗಳನ್ನು ಕುರಿತು ತಿಳ್ಕೊಂಡಿದ್ದೇವೆ. ನಗರ ಯೋಜನೆಯ ಪ್ರಮುಖವಾದಂತಹ ಅಂಶಗಳನ್ನು ಕುರಿತು ಚರ್ಚೆಯನ್ನು ಮಾಡಿದ್ದೇವೆ. ಇಂದಿನ ತರಗತಿಯಲ್ಲಿ ನಾವು ಸಿಂಧೂ ನಾಗರಿಕತೆಯ ಇತರೆ ಲಕ್ಷಣಗಳ ಕುರಿತಾಗಿ ತಿಳಿದುಕೊಳ್ಳೋಣ. ಸಿಂಧೂ ನಾಗರಿಕತೆಯ ಎರಡನೆಯ ಲಕ್ಷಣ ಅಂತ ಹೇಳಿದ್ರೆ ಸಾಮಾಜಿಕ ಜೀವನ. ಸಿಂಧೂ ಸಮಾಜದ ಪ್ರಮುಖವಾದಂತಹ ಅಂಶಗಳನ್ನ, ಅದರ ಲಕ್ಷಣಗಳನ್ನ ನಾವು ಕುರಿತು ತಿಳಿದುಕೊಳ್ಳೋಣ. ಸಿಂಧೂ ಜನರ ಸಾಮಾಜಿಕ ಜೀವನದ ಲಕ್ಷಣಗಳನ್ನ ನಾವು ತಿಳ್ಕೊಳ್ಳೋದಾದ್ರೆ, ಎ.ಡಿ. ಕುಸಾಲ್ಕರ್ ಎಂಬ ವಿದ್ವಾಂಸ ಸಿಂಧೂ ಸಮಾಜವನ್ನ ವರ್ಗಾಧಾರಿತವಾದ ಸಮಾಜ ಅಂತೇಳಿ ಕರೆದಿದ್ದಾರೆ. ಎ.ಡಿ. ಕುಸಾಲ್ಕರ್ ಅವರು ಸಿಂಧೂ ಸಮಾಜವನ್ನು ವರ್ಗಾಧಾರಿತವಾದಂತಹ ಸಮಾಜ ಅಂತೇಳಿ ಕರೆದಿದ್ದಾರೆ. ಹಾಗೆಯೇ ಇಲ್ಲಿ ಪ್ರಮುಖವಾಗಿ 4 ವರ್ಗಗಳನ್ನ ಅವರು ಹೇಳ್ತಾರೆ. ಆ ವರ್ಗಗಳು ಯಾವ್ಯಾವ ಅಂತಂದ್ರೆ, ಪುರೋಹಿತ ವರ್ಗ ಮೊದಲನೇದು. ಪುರೋಹಿತ ವರ್ಗ, ಪುರೋಹಿತರು, ವೈದ್ಯರು, ಲಿಪಿಕರು ಈ ಒಂದು ವರ್ಗದಲ್ಲಿ ಬರ್ತಾರೆ. ಎರಡನೇದು ಸೇನಾನಿಗಳ ವರ್ಗ. ಸೇನಾನಿ ವರ್ಗ ಅರಸ, ಅವನ ಪರಿವಾರದವರು ಮತ್ತು ರಕ್ಷಣಾ ಕಾರ್ಯದಲ್ಲಿ ಯಾರು ತೊಡಗಿಕೊಂಡಿದ್ರೋ ಅವರೆಲ್ಲರೂ ಸೇನಾನಿಗಳ ವರ್ಗದಲ್ಲಿ ಕಂಡುಬರ್ತಾರೆ. ಮೂರನೇದು ವಿದ್ಯಾವಂತ ವರ್ಗ. ವಿದ್ಯಾವಂತ ವರ್ಗ, ಬುದ್ಧಿಜೀವಿಗಳ ವರ್ಗ. ನಾಲ್ಕನೇದು ಕುಶಲಕರ್ಮಿಗಳ ವರ್ಗ. ಹೀಗೆ ಸಿಂಧೂ ಸಮಾಜವು ವರ್ಗಾಧಾರಿತವಾದಂತಹ ಸಮಾಜವಾಗಿದ್ದು 4 ವರ್ಗಗಳಿಂದ ಕೂಡಿತು. ಪುರೋಹಿತ ವರ್ಗ, ಸೇನಾನಿಗಳ ವರ್ಗ, ವಿದ್ಯಾವಂತ ವರ್ಗ ಮತ್ತು ಕುಶಲಕರ್ಮಿಗಳ ವರ್ಗ ಅಂತ ಹೇಳೋದನ್ನ ಕರೆಯಲಾಗ್ತಾ ಇದೆ. ಈಗ ವರ್ಗೀಕರಣವನ್ನು ಮಾಡುವಂತಹ ವಿದ್ವಾಂಸ ಯಾರು ಅಂದರೆ ಎ.ಡಿ. ಕುಸಾಲ್ಕರ್ ಎಂಬ ವಿದ್ವಾಂಸ ಸಿಂಧೂ ಜನರ ಸಮಾಜವು ವರ್ಗಾಧಾರಿತ ಸಮಾಜವಾಗಿದ್ದು ಈ 4 ವರ್ಗಗಳಿಂದ ಕೂಡಿತ್ತು ಅಂತೇಳಿ ತಿಳಿಸ್ತಾರೆ. ಅವರು ಕೈಗೊಳ್ಳುವ ವೃತ್ತಿಗಳ ಆಧಾರದ ಮೇಲೆ ಈ ವರ್ಗ ನಿರ್ಧಾರಿತವಾಗ್ತಾ ಇದೆ. ಜಾತಿಯ ವ್ಯವಸ್ಥೆ ಅಂತ ನಮಗಲ್ಲಿ ಕಂಡು ಬರುವುದಿಲ್ಲ. ವೃತ್ತಿ ಆಧಾರಿತವಾದಂತಹ ಒಂದು ವರ್ಗ ವ್ಯವಸ್ಥೆ ಅಂತ ಸಿಂಧೂ ಸಮಾಜದಲ್ಲಿ ನಮಗೆ ಕಂಡು ಬರುತ್ತದೆ. ಇನ್ನು ಎರಡನೇ ಲಕ್ಷಣ ಅಂತ ಹೇಳಿದ್ರೆ ಕುಟುಂಬ ವ್ಯವಸ್ಥೆ. ಸಿಂಧೂ ನಾಗರಿಕತೆಗಳ ಕುಟುಂಬ, ಆಗಿನ ಕಾಲದ ಕುಟುಂಬ ವ್ಯವಸ್ಥೆ ಹೇಗಿತ್ತು? ಸಿಂಧೂ ಜನರು ವ್ಯವಸ್ಥಿತ ಕೌಟುಂಬಿಕ ಜೀವನವನ್ನ ನಡೆಸ್ತಾ ಇದ್ದಾರೆ. ಇಲ್ಲಿ ನಮಗೆ ಮಾತೃ ಪ್ರಧಾನ ಕುಟುಂಬಗಳು ಕಂಡು ಬರುತ್ತವೆ. ಸಿಂಧೂ ಸಮಾಜ ಮಾತೃ ಪ್ರಧಾನ ವ್ಯವಸ್ಥೆಯನ್ನ ಹೊಂದಿತ್ತು. ತಾಯಿಯೇ ಮನೆಯ ಯಜಮಾನಿಯಾಗಿತ್ತು. ತಾಯಿಯೇ ಮನೆಯ ಯಜಮಾನಿಯಾಗಿದ್ದು ತಾಯಿಯ ಮರಣದ ನಂತರ ಅವರ ಹೆಣ್ಣು ಮಕ್ಕಳಿಗೆ ಆಸ್ತಿಯ ವರ್ಗಾವಣೆ ಅನ್ನೋದು ಆಗ್ತಾ ಇತ್ತು. ಇಂತಹ ಕುಟುಂಬ ವ್ಯವಸ್ಥೆಯನ್ನು ನಾವು ಮಾತೃ ಪ್ರಧಾನ ಕುಟುಂಬ ವ್ಯವಸ್ಥೆ ಅಂತೇಳಿ ಕರೀತೇವೆ. ಈಗ ಮಾತೃ ಪ್ರಧಾನವಾದಂತಹ ಕೌಟುಂಬಿಕ ಲಕ್ಷಣಗಳನ್ನು ಒಳಗೊಂಡಂತಹ ಕುಟುಂಬ ಜೀವನ ಎನ್ನುವುದು ಸಿಂಧೂ ನಾಗರಿಕತೆಯಲ್ಲಿ ಕಂಡುಬರುತ್ತದೆ. ಈಗ ಮಾತೃ ಪ್ರಧಾನವಾದಂತಹ ಕುಟುಂಬ ವ್ಯವಸ್ಥೆ ಅನ್ನೋದು ಇಲ್ಲಿ ಕಂಡುಬರುತ್ತದೆ. ಹಾಗೆಯೇ ಅವಿಭಕ್ತ ಕುಟುಂಬ ವ್ಯವಸ್ಥೆ. ಸಿಂಧೂ ನಾಗರಿಕತೆಯಲ್ಲಿ ಅವಿಭಕ್ತ ಕುಟುಂಬಗಳ ಸಂಖ್ಯೆ ಹೇರಳವಾಗಿತ್ತು. ಅವಿಭಕ್ತ ಕುಟುಂಬಗಳೇ ಹೆಚ್ಚಾಗಿ ಕಂಡುಬರುತ್ತವೆ. ಅಂದ್ರೆ 2-3 ತಲೆಮಾರಿನಿಂದಲೂ ಒಟ್ಟಾಗಿ ಒಂದೇ ಮನೆಯಲ್ಲಿ ಒಂದೇ ಸೂರಿನಡಿಯಲ್ಲಿ ವಾಸಿಸುತ್ತಾ ಒಂದೇ
ಒಲೆಯಲ್ಲಿ ಬೇಯಿಸಿದ ಆಹಾರವನ್ನ ಸೇವಿಸ್ತಾ ಇದ್ರೆ ಅಂತಹ ಕುಟುಂಬಗಳನ್ನು ನಾವು ಅವಿಭಕ್ತ ಕುಟುಂಬಗಳು ಅಂತ ಕರೀತೇವೆ. ಈಗಿನ ಸಮಾಜದಲ್ಲಿ ನಾವು ವಿಭಕ್ತ ಕುಟುಂಬಗಳ ಸಂಖ್ಯೆಯನ್ನ ನಾವು ಕಾಣ್ತೇವೆ. ಅಣು ಕುಟುಂಬಗಳು, ವಿಭಕ್ತ ಕುಟುಂಬಗಳು ಅಂದ್ರೆ ಈಗ ತಂದೆ ತಾಯಿ ಅವರ ಮಕ್ಕಳುಗಳು ಮಾತ್ರ ಪ್ರತ್ಯೇಕವಾಗಿ ವಾಸಿಸ್ತಕ್ಕಂಥ ವ್ಯವಸ್ಥೆಯನ್ನು ಕಾಣ್ತೇವೆ. ಆದರೆ ಸಿಂಧೂ ನಾಗರಿಕತೆಯ ಕಾಲದಲ್ಲಿ ಅವಿಭಕ್ತ ಕುಟುಂಬಗಳೇ ಹೆಚ್ಚಾಗಿ ಕಂಡುಬರ್ತವೆ. 2-3 ತಲೆಮಾರಿನ ಜನರು ಒಟ್ಟಾಗಿ ವಾಸವನ್ನು ಮಾಡ್ತಾ ಇದ್ರು. ಆ ಕುಟುಂಬದ ಯಜಮಾನಿಕೆ ಯಾರಿಗೆ ಇತ್ತು ಅಂತ ಹೇಳಿದ್ರೆ ತಾಯಿಗೆ ಇತ್ತು. ತಾಯಿಯೇ ಮನೆಯನ್ನ ಮುನ್ನಡೆಸತಕ್ಕಂತಹ ಕೆಲಸವನ್ನು ಮಾಡ್ತಾ ಇದ್ದು ಮತ್ತು ಆಸ್ತಿಯ ಹಕ್ಕನ್ನ, ಒಡೆತನವನ್ನ ಅವಳು ಅನುಭವಿಸ್ತಾ ಇದ್ದರು. ಈ ರೀತಿಯಾದಂತಹ ಮಾತೃಪ್ರಧಾನ ಕುಟುಂಬ ವ್ಯವಸ್ಥೆ ಮತ್ತು ಅವಿಭಕ್ತ ಕುಟುಂಬ ವ್ಯವಸ್ಥೆ ಅಂತಕ್ಕಂಥದ್ದು ಸಿಂಧೂ ನಾಗರಿಕತೆಯಲ್ಲಿ ಕಂಡು ಬರುತ್ತದೆ. ಅವರ ಸಾಮಾಜಿಕ ಜೀವನದ 2ನೆಯ ಲಕ್ಷಣ ಯಾವುದು? ಕುಟುಂಬ ವ್ಯವಸ್ಥೆ ಅಂತ. ಇನ್ನು 3ನೆಯ ಲಕ್ಷಣ ಇವರ ಉಡುಪು ಮತ್ತು ಆಭರಣಗಳು. ಸಿಂಧೂ ನಾಗರಿಕತೆಯ ಕಾಲದ ಜನರು ಧರಿಸ್ತಾ ಇದ್ದಂತ ಉಡುಪುಗಳು ಮತ್ತು ಅವರು ಯಾವ ಆಭರಣಗಳನ್ನ ಧರಿಸ್ತಾ ಇದ್ರು ಅನ್ನೋದನ್ನ ತಿಳಿಯೋದಾದ್ರೆ, ಸಿಂಧೂ ಜನರು ಹತ್ತಿ ಮತ್ತು ಉಣ್ಣೆಯಿಂದ ತಯಾರಿಸಿದ ಬಟ್ಟೆಗಳನ್ನ ತೊಡುತ್ತಾ ಇದ್ದಾರೆ. ಹತ್ತಿ ಮತ್ತು ಉಣ್ಣೆ, ಪ್ರಾಣಿಗಳ ತುಪ್ಪಟದಿಂದ ಅವರು ಬಟ್ಟೆಗಳನ್ನು ತಯಾರು ಮಾಡಿ ಅವುಗಳನ್ನ ಧರಿಸ್ತಾ ಇದ್ದಾರೆ. ಸ್ತ್ರೀಯರು ಸೀರೆ, ಲಂಗ ಮತ್ತು ರವಿಕೆಗಳನ್ನ ಧರಿಸಿದರೆ, ಆಗಿನ ಕಾಲದ ಮಹಿಳೆಯರ ಸಾಮಾನ್ಯ ಧರಿಸುಗಳು ಯಾವುವು ಅಂದರೆ ಸೀರೆ, ಲಂಗ ಮತ್ತು ರವಿಕೆಗಳನ್ನ, ಕುಪ್ಪಸಗಳನ್ನ ಅವರು ಧರಿಸ್ತಾ ಇದ್ದರು. ಹತ್ತಿ ಮತ್ತು ಉಣ್ಣೆಗಳಿಂದ ಅವುಗಳನ್ನ ತಯಾರಿಸಲಾಗ್ತಾ ಇತ್ತು. ಹಾಗೆಯೇ ಕಸೂತಿ ಮಾಡುವುದರ ಮೂಲಕ, ಆ ಬಟ್ಟೆಗಳ ಮೇಲೆ ಕಸೂತಿ ಕಾರ್ಯವನ್ನು ಮಾಡುವ ಮೂಲಕ ಆ ಬಟ್ಟೆಗಳನ್ನ ಅಲಂಕರಿಸತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ರು. ಸಾಮಾನ್ಯ ಜನತೆ ಅಲಂಕಾರವಿಲ್ಲದ ಉಡುಪುಗಳನ್ನು ಧರಿಸಿದರೆ, ಶ್ರೀಮಂತ ಜನರು ಅಲಂಕರಿಸಿದ ಉಡುಪುಗಳನ್ನ, ಕಸೂತಿ ಮಾಡಿದಂಥ ಉಡುಪುಗಳನ್ನ ಅವರು ಧಾರಣೆಯನ್ನ ತೊಡುವ ಕೆಲಸವನ್ನ ಮಾಡ್ತಾ ಇದ್ರು. ಹಾಗೆಯೇ ಪುರುಷರು ಧೋತಿ, ಪಂಚೆ, ಉದ್ದನೆಯ ನಿಲುವಂಗಿ, ಮೊಣಕಾಲಿಂದ ಕೆಳಗಡೆ ಬರ್ತಕ್ಕಂಥ ಉದ್ದನೆಯ, ಈಗ ನಾವು ಜುಬ್ಬ, ಕುರ್ತಾ ಅಂತ ಕರೀತೀವಲ್ಲ, ಆ ರೀತಿ ಉದ್ದನೆಯ ನಿಲುವಂಗಿಯನ್ನ ಅವರು ಧರಿಸ್ತಾ ಇದ್ರು. ಹಾಗೆಯೇ ಶಾಲ್, ಮೇಲು ಹೊದಿಕೆ ಅಂತ ಹೇಳಿ ಅದನ್ನ ಕರೀತಾರೆ. ಆ ಮೇಲು ಹೊದಿಕೆ ಅಂತಕ್ಕಂಥದನ್ನ ಅವರು ಧರಿಸ್ತಾ ಇದ್ರು. ಈಗ ಧೋತಿ, ಉದ್ದನೆಯ ನಿಲುವಂಗಿ ಮತ್ತು ಶಾಲ್ ಈ ಪುರುಷರ ಉಡುಪುಗಳಾಗಿವೆ. ಈ ಉಡುಪುಗಳು ಸಹ ಹತ್ತಿ ಮತ್ತು ಉಣ್ಣೆಯಿಂದ ತಯಾರಿಸಲ್ಪಡ್ತಾ ಇತ್ತು. ಈಗ ಹತ್ತಿ ಮತ್ತು ಉಣ್ಣೆಯಿಂದ ತಯಾರಿಸಿದಂತಹ ಉಡುಪುಗಳನ್ನ, ಅಲಂಕಾರಿಕ ಉಡುಪುಗಳನ್ನ ಸಿಂಧೂ ಕಾಲದ ಮಹಿಳೆಯರು ಮತ್ತು ಪುರುಷರು ಇಬ್ಬರು ಧರಿಸ್ತಾ ಇದ್ದಾರೆ. ಇನ್ನು ಇವರ ಆಭರಣಗಳು, ಸ್ತ್ರೀ ಪುರುಷರಿಬ್ಬರು ಆಭರಣ ಪ್ರಿಯರಾಗಿದ್ದಾರೆ. ಹೆಣ್ಣು ಮಕ್ಕಳಿಗೆ ಬಂಗಾರದ ಮೇಲೆ ಬಹಳ ಮೋಹ, ಇಂದಿಗೂ ಸಹ ಅದು ಮುಂದುವರ್ಕೊಂಡು ಹೋಗ್ತಾ ಇರತಕ್ಕಂಥದನ್ನ ನಾವು ಕಾಣ್ತೇವೆ. ಬಂಗಾರದ ಬೆಲೆ ಗಗನಕ್ಕೆ ಏರಿದ್ರು ಬಂಗಾರವನ್ನು ಕೊಳ್ಳುವವರ ಸಂಖ್ಯೆ ಅಂತಕ್ಕಂಥದ್ದು ಕಡಿಮೆ ಆಗಿಲ್ಲ. ಏಕೆ ಅಂತ ಹೇಳಿದ್ರೆ, ಪ್ರಾಚೀನ ಕಾಲದಿಂದಲೂ ಭಾರತೀಯರಿಗೆ ಅತ್ಯಾಕರ್ಷಕವಾದಂತಹ ಲೋಹ ಯಾವುದು ಅಂತಂದರೆ ಅದು ಹಳದಿ ಲೋಹ ಅಥವಾ ಬಂಗಾರ ಅಂತೇಳಿ ಕರಿತೀವಿ. ಹಾಗಾಗಿ ಸಿಂಧೂ ಕಾಲದ ಮಹಿಳೆಯರು ಮತ್ತು ಪುರುಷರು ಇಬ್ಬರೂ ಸಹ ಅಲಂಕಾರಿಕ ಪ್ರಿಯರು ಮತ್ತು ಆಭರಣ ಪ್ರಿಯರಾಗಿದ್ದು, ವಿವಿಧ ಲೋಹಗಳಿಂದ ತಯಾರಿಸಿದಂತಹ ಆಭರಣಗಳನ್ನ ಧರಿಸ್ತಾ ಇದ್ರು. ಇವರ ಆಭರಣಗಳು ಯಾವ ಯಾವ ಲೋಹಗಳಿಂದ ತಯಾರಾಗ್ತಾ ಇದ್ರು ಅಂತ ಹೇಳಿದ್ರೆ, ಚಿನ್ನ, ಬೆಳ್ಳಿ, ತಾಮ್ರ, ಉತ್ಕೃಷ್ಟ
ಮಣಿಗಳು, ಉತ್ಕೃಷ್ಟ ಹರಳುಗಳು, ಮೂಳೆ, ದಂತ ಮುಂತಾದವುಗಳಿಂದ ತಯಾರಿಸಿದ ಆಭರಣಗಳನ್ನು ಧರಿಸ್ತಾ ಇದ್ದಾರೆ. ಚಿನ್ನ, ಬೆಳ್ಳಿ, ತಾಮ್ರ, ಮಣಿಗಳು, ಉತ್ಕೃಷ್ಟವಾದ ಹರಳುಗಳು, ದಂತ ಮತ್ತು ಮೂಳೆಗಳಿಂದ ತಯಾರಿಸಿದಂತಹ ವಿವಿಧ ಗಾತ್ರದ ಹಾಗೂ ವಿವಿಧ ಆಕೃತಿಯ ಆಭರಣಗಳನ್ನು ಅವರು ಧರಿಸ್ತಾ ಇದ್ದಾರೆ. ಹಾಗಾದರೆ ಆಗಿನ ಕಾಲದ ಮಹಿಳೆಯರು ಮತ್ತು ಪುರುಷರು ಧರಿಸ್ತಾ ಇದ್ದಂಥ ಆಭರಣಗಳ ಹೆಸರುಗಳನ್ನು ತಿಳ್ಕೊಳ್ಳೋದಾದ್ರೆ, ಮಹಿಳೆಯರು ಕಾಲುಂಗುರ, ಕಾಲ್ಕಡಗ, ನಡುಬಂದಿ ಅಂದ್ರೆ ಸೊಂಟಪಟ್ಟಿ, ನಡುಬಂದಿ, ಕಂಠಹಾರಗಳು, ಇವೆಲ್ಲ ಹೇಳ್ತಾರೆ, ನೆಕ್ಲೆಸ್, ಲಾಂಗ್ ಚೈನ್ ಮುಂತಾದವು. ಹಾಗೆಯೇ ಅವರು ಸಹ ಕಂಠಹಾರಗಳನ್ನ ಬಳಸ್ತಾ ಇದ್ದಾರೆ. ಕತ್ತಿನ ಹತ್ತಾಕಿರ್ತಕ್ಕಂಥದ್ದು, ಉದ್ದನೆಯ ಸರಗಳು, ಈ ರೀತಿಯಾದಂತಹ ಕಂಠಹಾರಗಳನ್ನ ಅವರು ಬಳಕೆಯನ್ನ ಮಾಡ್ತಾ ಇದ್ದಾರೆ. ಕೈ ಬಳೆಗಳು, ಉಂಗುರಗಳು, ಕೈಗಳಿಗೆ ಉಂಗುರಗಳನ್ನ ಅವರು ಧರಿಸ್ತಾ ಇದ್ರು. ಕೈಗೆ ಬಳೆಗಳನ್ನ ಧರಿಸ್ತಾ ಇದ್ರು. ತೋಳ್ಬಂದಿ, ತೋಳಿಗೆ ಆಗ್ತಕ್ಕಂಥ ಕಡಗಗಳು, ತೋಳ್ಬಂದಿ ಧರಿಸ್ತಾ ಇದ್ರು. ಹಾಗೆ ಕಿವಿಯೋಲೆ, ಕಿವಿಗೆ ಆಗ್ತಾ ಇರ್ತಕ್ಕಂಥ ಆಭರಣಗಳು, ಕಿವಿಯೋಲೆ, ರಿಂಗ್ಗಳನ್ನ ನೀವು ಹಾಕೊಳ್ತೀರ ಅಂತ ರಿಂಗ್ಗಳನ್ನು ಅವರು ಧರಿಸ್ತಾ ಇದ್ರು. ಹಾಗೆಯೇ ಕಿವಿಯ ಕೆಳಭಾಗದಿಂದ ಮಧ್ಯಭಾಗದವರೆಗೂ ಅವರು ಕಿವಿಗಳನ್ನ ಲೋಹಗಳಿಂದ ಅಲಂಕರಿಸಿಕೊಳ್ತಕ್ಕಂಥ ಕೆಲಸವನ್ನ, ಆಭರಣಗಳಿಂದ ಅಲಂಕರಿಸಿಕೊಳ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ರು. ಹಾಗೆಯೇ ತಲೆಗೆ ತಲೆಬೊಟ್ಟು, ಬೈತಲೆ ಬೊಟ್ಟು ಅಂತೇಳಿ ನಾವು ಕರೀತೀವಿ, ಆ ಬೈತಲೆ ಬೊಟ್ಟನ್ನ ಅವರು ಹಾಕ್ತಾ ಇದ್ರು. ಹಾಗೆಯೇ ತುರುಬಿಗೆ ಬಳೆ, ಚಿನ್ನದ ಬಳೆಯನ್ನ ಹಾಕ್ತಾ ಇದ್ರು. ತುರುಬನ್ನ ಕಟ್ಟಿ ತುರುಬಿಗೆ ಚಿನ್ನದ ಬಳೆಯನ್ನ ಹಾಕ್ತಾ ಇದ್ರು. ಕೇಶಾಲಂಕಾರಕ್ಕಾಗಿ ಚಿನ್ನದ ಪಿನ್ಗಳನ್ನು ಅವರು ಬಳಕೆಯನ್ನ ಮಾಡ್ತಾ ಇದ್ರು. ಹೀಗೆ ಅಡಿಯಿಂದ ಗುಡಿಯವರೆಗೂ ಅವರು ಅನೇಕ ಆಭರಣಗಳನ್ನ ಧರಿಸ್ತಾರೆ. ಮೂಗಿಗೆ ಮೂಗುತಿ, ಹೀಗೆ ಅಡಿಯಿಂದ ಗುಡಿಯವರೆಗೆ ಅಂದರೆ ಕಾಲಿನಿಂದ ಹಿಡಿದು ತಲೆಯ ಭಾಗದವರೆಗೆ ವಿವಿಧ ಲೋಹಗಳಿಂದ ತಯಾರಿಸಿದಂತಹ ಆಭರಣಗಳನ್ನ ಮಹಿಳೆಯರು ಧರಿಸ್ತಾ ಇದ್ದಾರೆ. ಇನ್ನು ಪುರುಷರ ಆಭರಣಗಳು ಅಂದರೆ ಕಾಲ್ಕಡಗ, ಕೈ ಕಡಗ ಮತ್ತು ಕಂಠಹಾರ, ಉಂಗುರ. ಕೈ ಕಡಗ, ಕಾಲ್ಕಡಗ, ಕಂಠಹಾರ ಮತ್ತು ಉಂಗುರಗಳನ್ನ ಪುರುಷರು ಸಾಮಾನ್ಯವಾಗಿ ಧರಿಸ್ತಾ ಇದ್ದಾರೆ. ಹೀಗೆ ಸ್ತ್ರೀ ಪುರುಷರಿಬ್ಬರು ಆಭರಣ ಪ್ರಿಯರಾಗಿದ್ದು ಚಿನ್ನ, ಬೆಳ್ಳಿ, ತಾಮ್ರ, ಮಣಿಗಳು, ಹರಳುಗಳು, ಮೂಳೆ ಮತ್ತು ದಂತಗಳಿಂದ ತಯಾರಿಸಿದಂತಹ ವಿವಿಧ ಆಭರಣಗಳನ್ನು ಅವರು ಧರಿಸ್ತಾ ಇದ್ದರು. ಇದರ ಜೊತೆಗೆ ಇವರು ಅಲಂಕಾರ ಪ್ರಿಯರು. ಸ್ತ್ರೀ ಪುರುಷರಿಬ್ಬರು ಅಲಂಕಾರ ಪ್ರಿಯರಾಗಿದ್ದರು. ಪುರುಷರು ಗಡ್ಡ ಬಿಡ್ತಾ ಇದ್ರು, ದಾಡಿ ಗಡ್ಡವನ್ನ ಬಿಡ್ತಾ ಇದ್ರು, ಅದನ್ನ ಟ್ರಿಮ್ ಮಾಡಿಕೊಳ್ತಾ ಇದ್ರು. ಗಡ್ಡವನ್ನ ಟ್ರಿಮ್ ಮಾಡಿಕೊಳ್ತಕ್ಕಂಥ ವಿಧಾನ ಅವರಿಗೆ ಸುಂದರವಾಗಿ ಅದನ್ನ ಡಿಸೈನ್ ಮಾಡಿಕೊಳ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ರು. ಸಿಂಧೂ ನಗರಗಳನ್ನ ಉತ್ಖನನವನ್ನು ಮಾಡುವಾಗ ಅನೇಕ ರೇಸರ್ಗಳು, ಕತ್ತಿಗಳು ಸಹ ದೊರೆತಿವೆ. ಇವು ಅವರು ಕೇಶವನ್ನ ಹೇಗೆ ಅಲಂಕಾರವನ್ನು ಮಾಡ್ಕೊಳ್ತಾ ಇದ್ರು, ಗಡ್ಡವನ್ನು ಅವರು ಹೇಗೆ ಅಲಂಕಾರವನ್ನು ಮಾಡ್ತಾ ಇದ್ರು ಅನ್ನೋದನ್ನ ತಿಳಿಸ್ತಾರೆ ಮತ್ತು ಅದನ್ನ ಸಾಕ್ಷೀಕರಿಸ್ತಾರೆ. ಹಾಗೆ ಮಹಿಳೆಯರು ಕೇಶಾಲಂಕಾರವನ್ನ ವಿವಿಧ ರೀತಿಯಲ್ಲಿ ಮಾಡ್ಕೊಳ್ತಾ ಇದ್ದಾರೆ. ಕುದುರೆಯ ಜುಟ್ಟಿನ ಹಾಗೆ ಬಿಡ್ತಾ ಇದ್ದಾರೆ. ಹಾಗೆ ತುರುಬನ್ನ ಹಾಕಿ ಅದಕ್ಕೆ ಚಿನ್ನದ ಬಳೆಯನ್ನ ತೊಡಸ್ತಾ ಇದ್ದಾರೆ. ಮಧ್ಯದಲ್ಲಿ ಬೈತಲೆಯನ್ನು ತೆಗಿತಾ ಇದ್ರು, ಸೈಡಿನಲ್ಲಿ ಬೈತಲೆ ಅಂತಕ್ಕಂಥದನ್ನ ತೆಗಿತಾ ಇದ್ರು. ಎರಡು ಜಡೆಗಳನ್ನ ಹಾಕೊಳ್ತಾ ಇದ್ರು. ಹಾಗೆ ಕೂದಲುಗಳನ್ನ ಹಿಂದಕ್ಕೆ ನೀಟಾಗಿ ಬಾಚಿ ಇಳಿ ಬಿಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ರು. ಅವುಗಳನ್ನ ಮಣಿಗಳಿಂದ ಅಲಂಕರಿಸಿಕೊಳ್ತಾ ಇದ್ರು. ಹೀಗೆ
ವಿವಿಧ ರೀತಿಯ ಕೇಶಾಲಂಕಾರಗಳನ್ನು ಸಹ ಮಹಿಳೆಯರು ಮಾಡ್ತಾ ಇದ್ರು. ಅದಕ್ಕಾಗಿ ಅವರು ಕಂಚಿನ ಕನ್ನಡಿ ಮತ್ತು ದಂತದ ಬಾಚಣಿಕೆಯನ್ನ ಬಳಸ್ತಾ ಇದ್ದಾರೆ. ಈಗೆಲ್ಲ ನಾವು ಪ್ಲಾಸ್ಟಿಕ್ ಬಾಚಣಿಕೆಗಳನ್ನು ಬಳಸ್ತೇವೆ. ಆಗ ಸಿಂಧೂ ಕಾಲದ ಜನರು ಕಂಚಿನ ಕನ್ನಡಿ ಮತ್ತು ದಂತದ ಬಾಚಣಿಕೆಯನ್ನು ಬಳಸಿ ಅವರು ಕೇಶಾಲಂಕಾರ ಎನ್ನುವುದನ್ನ ಮಾಡ್ಕೊಳ್ತಾ ಇದ್ದಾರೆ. ಹಾಗೆಯೇ ಸೌಂದರ್ಯ ಪ್ರಸಾಧನ, ಈಗ ನೀವೆಲ್ಲ ಅನೇಕ ಸೌಂದರ್ಯ ಪ್ರಸಾಧನಗಳನ್ನ ಬಳಸ್ತಾರೆ. ಕಣ್ಣಿಗೆ, ಕಾಡಿಗೆ, ತುಟಿಗೆ ಲಿಫ್ಟಿಂಗ್, ಕಾಜಲ್ ಮುಂತಾದವುಗಳನ್ನ ಏನು ಬಳಕೆಯನ್ನು ಮಾಡ್ತೀರಾ, ಪೌಡರ್, ಸ್ನೋ, ಪರ್ಫ್ಯೂಮ್, ಡಿಯೋಡ್ರೆಂಟ್ ಅಂತ ಏನ್ ಕರಿತೇವೆ, ಅವೆಲ್ಲವುಗಳನ್ನ 3000 ವರ್ಷಗಳಷ್ಟು ಹಿಂದೆನೆ ಸಿಂಧೂ ನಾಗರಿಕತೆಯ ಜನರು ಬಳಸ್ತಾ ಇದ್ದಾರೆ. ತುಟಿಗೆ ಲೇಪನವನ್ನ ಮಾಡಿಕೊಳ್ತಾ ಇದ್ರು. ಹಾಗೆಯೇ ಕಣ್ಣಿಗೆ ಕಾಡಿಗೆಯನ್ನ ಅವರು ಹಚ್ಚಿಕೊಳ್ತಾ ಇದ್ರು. ಪೌಡರ್ ಅನ್ನ, ತಮ್ಮ ಮುಖದ ಸೌಂದರ್ಯವನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಪೌಡರ್, ಕ್ರೀಮ್ ಅನ್ನ ಅವರು ಬಳಕೆಯನ್ನು ಮಾಡ್ತಾ ಇದ್ರು. ಹಾಗೆಯೇ ಇವೆಲ್ಲ ಹೆಣ್ಣು ಮಕ್ಕಳು ವ್ಯಾನಿಟಿ ಬ್ಯಾಗ್ ಅನ್ನ ಏನ್ ಬೆಳೆಸ್ತಾರೆ, ಆ ವ್ಯಾನಿಟಿ ವೈಯಾರದ ಚೀಲ ಅಂತ ಏನಿದೆ, ಆ ವೈಯಾರದ ಚೀಲವನ್ನು ಸಹ ಅವರು ಬಳಕೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಇಂದಿನ ಆಧುನಿಕ ಮಹಿಳೆಯರು ಏನೆಲ್ಲ ಪ್ರಸಾದನ ಸಾಮಗ್ರಿಗಳನ್ನ ಬಳಕೆಯನ್ನ ಮಾಡ್ತಾರೋ ಅಂತಹ ಎಲ್ಲ ಪ್ರಸಾದನಗಳನ್ನ ಯಾರು ಬಳಸ್ತಾ ಇದ್ದಾರೆ ಅಂತಂದ್ರೆ ಸಿಂಧೂ ಕಾಲದ ಮಹಿಳೆಯರೇ ಬಳಸ್ತಾ ಇದ್ದಾರೆ. ಅದನ್ನು ನಾವೀಗ ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇವೆ. ಹೀಗೆ ಮಹಿಳೆಯರು ಅಲಂಕಾರ ಪ್ರಿಯರಾಗಿದ್ದು ವಿವಿಧ ರೀತಿಯ ಕೇಶಾಲಂಕಾರಗಳನ್ನು ಮಾಡ್ಕೊಳ್ತಾ ಇದ್ದು ತಮ್ಮ ದೇಹದ ಸೌಂದರ್ಯವನ್ನು ಹೆಚ್ಚಿಸಿಕೊಳ್ಳಲಿಕ್ಕಾಗಿ ವಿವಿಧ ಪ್ರಸಾದನ ಸಾಮಗ್ರಿಗಳ ಬಳಕೆಯನ್ನ ಅವರು ಮಾಡ್ತಾ ಇದ್ದಾರೆ. ಹೀಗೆ ಸಿಂಧೂ ಕಾಲದ ಸಾಮಾಜಿಕ ಜೀವನದ 3ನೆಯ ಲಕ್ಷಣ ಯಾವುದು ಅಂತಂದ್ರೆ ಅವರು ಧರಿಸ್ತಾ ಇದ್ದಂತ ಉಡುಪುಗಳು ಮತ್ತು ಆಭರಣಗಳು. 4ನೇದು ಅವರ ಆಹಾರ ಮತ್ತು ಪಾನೀಯಗಳು. ಸಿಂಧೂ ಜನರ ಆಹಾರ ಮತ್ತು ಪಾನೀಯ. ಸಿಂಧೂ ಜನರು ಮಿಶ್ರಾಹಾರ ಪ್ರಿಯರು. ಸಿಂಧೂ ಜನರು ಮಿಶ್ರಾಹಾರ ಪ್ರಿಯರು. ಅವರು ಸಸ್ಯಾಹಾರಿಗಳು ಆಗಿದ್ದರು, ಶಾಖಾಹಾರಿಗಳು ಅಥವಾ ಸಸ್ಯಾಹಾರಿಗಳು ಆಗಿದ್ದರು. ಹಾಗೆಯೇ ಮಾಂಸಾಹಾರಿಗಳು ಸಹ ಆಗಿದ್ದರು. ಸಸ್ಯಜನ್ಯ ವಸ್ತುಗಳನ್ನ ಆಹಾರಕ್ಕಾಗಿ ಬಳಸ್ತಾ ಇದ್ರು. ಹಾಗೆ ಮಾಂಸದ ಉತ್ಪನ್ನಗಳನ್ನು ಸಹ ಅವರು ಬಳಕೆಯನ್ನು ಮಾಡ್ತಾ ಇದ್ರು. ಹಾಗಾದ್ರೆ ಇವರು ಬಳಸ್ತಾ ಇದ್ದಂತ ಪ್ರಮುಖ ಸಸ್ಯಾಹಾರಗಳು ಯಾವ್ಯಾವ ಅಂತಂದ್ರೆ ಭತ್ತ, ಗೋಧಿ, ಬಾರ್ಲಿ, ಭತ್ತ, ಗೋಧಿ, ಬಾರ್ಲಿ, ನವಣೆ, ಎಣ್ಣೆ ಕಾಳುಗಳು, ಬಟಾಣಿ, ಖರ್ಜೂರ, ಹಾಲಿನ ಉತ್ಪನ್ನಗಳು, ಹಾಲು, ಮೊಸರು, ಬೆಣ್ಣೆ, ತುಪ್ಪ, ಮಜ್ಜಿಗೆ ಮುಂತಾದಂತಹ ವಸ್ತುಗಳನ್ನು ಅವರು ಆಹಾರಕ್ಕಾಗಿ ಬಳಕೆಯನ್ನು ಮಾಡ್ತಾರೆ. ಹಾಗೆ ತರಕಾರಿಗಳು, ಹಸಿರು ತರಕಾರಿಗಳು, ಕಂದಮೂಲಗಳು, ಗೆಡ್ಡೆ ಗೆಣಸುಗಳನ್ನ ಸಸ್ಯಾಹಾರವಾಗಿ ಅವರು ಬಳಕೆಯನ್ನ ಮಾಡ್ತಾರೆ. ಹೀಗೆ ಇವರ ಪ್ರಮುಖ ಆಹಾರಗಳು ಯಾವುವು ಅಂತಂದ್ರೆ ಗೋಧಿ, ಭತ್ತ, ಬಾರ್ಲಿ, ಬಟಾಣೆ, ಎಣ್ಣೆ ಕಾಳುಗಳು, ಅನಂತರ ಖರ್ಜೂರ, ಹಾಲಿನ ಉತ್ಪನ್ನಗಳು, ಇವುಗಳನ್ನು ತಮ್ಮ ಸಸ್ಯಾಹಾರವಾಗಿ ಬಳಕೆಯನ್ನ ಮಾಡ್ತಾರೆ. ಇನ್ನು ಮಾಂಸಾಹಾರ, ಇವರು ಬೇಟೆಯಾಡಿ ಕೆಲವು ಪ್ರಾಣಿಗಳನ್ನ ಕೊಂದು ಅದರ ಮಾಂಸದ ಭಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಆಹಾರಕ್ಕಾಗಿ ತಮ್ಮ ಮನೆಯಲ್ಲಿಯೇ ಕೆಲವು ಪ್ರಾಣಿಗಳ ಸಾಕಾಣಿಕೆಯನ್ನ ಮಾಡ್ತಾ ಇದ್ದಾರೆ. ಕುರಿ, ಕೋಳಿ, ಮೇಕೆ, ಹಂದಿ, ನವಿಲು, ಆಮೆ, ಒಂಟೆ ಮುಂತಾದಂತಹ ಪ್ರಾಣಿಗಳನ್ನ ತಾವೇ ಸಾಕ್ತಾ ಇದ್ದಾರೆ ಮತ್ತು ಅವುಗಳ ಮಾಂಸವನ್ನು ಅವರು ಸೇವನೆಯನ್ನ ಮಾಡ್ತಾ ಇದ್ದಾರೆ. ಹೀಗೆ ಪ್ರಾಣಿಗಳನ್ನ ಬೇಟೆಯಾಡಿ ಕೊಂದು ಅವುಗಳ ಮಾಂಸವನ್ನು ಹಾಗೂ ತಾವೇ ಮಾಂಸಾಹಾರಕ್ಕಾಗಿ ಕೆಲವು ಪ್ರಾಣಿಗಳನ್ನ ಸಾಕಾಣಿಕೆಯನ್ನು ಮಾಡಿ
ಮಾಂಸ ಭಕ್ಷಣೆ ವೇಳೆಯಲ್ಲಿ ಅವುಗಳನ್ನು ಕೊಂದು ಅವುಗಳ ಮಾಂಸದ ಸೇವನೆಗಳನ್ನು ಮಾಡ್ತಾ ಇದ್ರು. ಹೀಗೆ ಸಸ್ಯಾಹಾರ ಮತ್ತು ಮಾಂಸಾಹಾರ ಎರಡೂ ಆಹಾರವನ್ನ ಸಿಂಧೂ ಕಾಲದಿಂದಲೂ ಸೇವನೆಗಳನ್ನು ಮಾಡ್ತಾ ಇದ್ರು. ಹಾಗಾಗಿ ಸಿಂಧೂ ಜನರನ್ನ ಮಿಶ್ರಾಹಾರ ಪ್ರಿಯರು ಅಂತೇಳಿ ಕರೆಯಲಾಗಿದೆ. ಸಸ್ಯಾಹಾರ ಮತ್ತು ಮಾಂಸಾಹಾರ ಎರಡೂ ಆಹಾರವನ್ನ ಅವರ ಬಳಕೆಯನ್ನು ಮಾಡ್ತಾ ಇದ್ರು. ಇದಿಷ್ಟು ಅವರ ಆಹಾರ ಮತ್ತು ಪಾನೀಯಗಳು. ಇನ್ನು 5ನೇ ಲಕ್ಷಣ ಅಂದರೆ ಮನರಂಜನೆ. ಸಿಂಧೂ ಜನರ ಕಾಲದ ಮನರಂಜನೆ. ಇವರು ಮನರಂಜನೆಗಾಗಿ ಒಳಾಂಗಣ ಮತ್ತು ಹೊರಾಂಗಣ ಎರಡೂ ಕ್ರೀಡೆಗಳನ್ನ ಆಡ್ತಾ ಇದ್ದಾರೆ. ಒಳಾಂಗಣ ಕ್ರೀಡೆಗಳು ಮತ್ತು ಹೊರಾಂಗಣ ಕ್ರೀಡೆಗಳೆರಡನ್ನೂ ಸಹ ಅವರು ಆಡ್ತಾ ಇದ್ರು. ದೊಲವೀರ ಎಂಬ ಸ್ಥಳದಲ್ಲಿ 2 ಬೃಹತ್ ಕ್ರೀಡಾಂಗಣಗಳು ದೊರೆತಿವೆ. ದೊಲವೀರ ಎಂಬ ಸ್ಥಳದಲ್ಲಿ 2 ಬೃಹತ್ ಕ್ರೀಡಾಂಗಣಗಳು ದೊರೆತಿರುವುದು ಇವರು ಮನರಂಜನೆಗೆ ಎಷ್ಟು ಮಹತ್ವವನ್ನು ನೀಡಿದ್ರು ಎಂಬುದಕ್ಕೆ ಸಾಕ್ಷಿ ಅಥವಾ ಪುರಾವೆಯಾಗಿದೆ. ಹಾಗಾದರೆ ಇವರ ಪ್ರಮುಖ ಕ್ರೀಡೆಗಳು ಯಾವ್ಯಾವು ಅಂತ ಹೇಳಿದ್ರೆ, ಮೊದಲಿಗೆ ಒಳಾಂಗಣ ಕ್ರೀಡೆಗಳು. ಒಳಾಂಗಣ ಮನೆಯ ಒಳಗಡೆ ಆಡ್ತಕ್ಕಂತಹ ಆಟಗಳು ಯಾವುವು ಅಂತ ಹೇಳಿದ್ರೆ ಪಗಡೆಯನ್ನ ಆಡ್ತಾ ಇದ್ರು. ಚದುರಂಗ, ಚೆಸ್ ಅಂತ ಹೇಳಿದ್ರೆ ಆ ಚೆಸ್ ಅನ್ನ ಅವರು ಆಡ್ತಾ ಇದ್ರು. ಹಳೆಗುಳಿ ಮನೆ ಅಥವಾ ಪತ್ತರ ಮಣಿ ಆಟ, ಚೌಕಾಬಾರ, ನೀವೆಲ್ಲ 5 ಮನೆ 7 ಮನೆ 9 ಮನೆ ಹೀಗೆ ಬೇರೆ ಬೇರೆ ಮನೆಗಳನ್ನು ಕರ್ಕೊಂಡು ಅದರಲ್ಲಿ ಆಟವನ್ನ ಆಡ್ತಾರೆ. ಚೌಕಾಬಾರವನ್ನ ಆಡ್ತಾ ಇದ್ರು. ಹಾಗೆಯೇ ಮಕ್ಕಳ ಮನರಂಜನೆಗಾಗಿ ಮಣ್ಣಿನಿಂದ ಗೊಂಬೆಗಳನ್ನ, ಬಟ್ಟೆಗಳಿಂದ ವಸ್ತ್ರಗಳಿಂದ ಬೊಂಬೆಗಳನ್ನ, ಮರದಿಂದ ಅವರು ಬೊಂಬೆಗಳನ್ನ ತಯಾರಿಸ್ತಾ ಇದ್ದಾರೆ. ಮಕ್ಕಳ ಆಟಿಕೆಯ ಸಾಮಾನುಗಳನ್ನು ತಯಾರಿಸಿ ಅವುಗಳ ಮೂಲಕ ಮಕ್ಕಳಿಗೆ ಮನರಂಜನೆಯನ್ನು ಒದಗಿಸ್ತಾ ಇದ್ದಾರೆ. ಹೀಗೆ ಪಗಡೆ, ಚೌಕಾಬಾರ, ಚದುರಂಗ, ಹಳೆಗುಳಿ ಮನೆ ಮುಂತಾದಂತಹ ಆಟಗಳು. ಹಾಗೆ ಮಕ್ಕಳು ಗೋಲಿಯನ್ನು ಸಹ ಆಡ್ತಾರೆ. ಗೋಲಿಗಳು ಸಹ ದೊರೆತಿವೆ. ಇನ್ನು ಹೊರಾಂಗಣ ಕ್ರೀಡೆಗಳು, ಮನೆಯಿಂದ ಹೊರಗಡೆ ಆಡ್ತಾ ಇದ್ದಂತಹ ಆಟಗಳು ಯಾವ್ಯಾವ ಅಂದರೆ, ಸಿಂಧೂ ಜನರ ಪವಿತ್ರ ಪ್ರಾಣಿ ಗೂಳಿ. ಅವರು ಗೂಳಿಯನ್ನ ನಮ್ಮ ಪವಿತ್ರ ಪ್ರಾಣಿ ಅಂತ ಕರೆದು ಅದರ ಆರಾಧನೆಯನ್ನ ಮಾಡ್ತಾ ಇದ್ರು. ಗೂಳಿ ಕಾಳಗವನ್ನು ನಡೆಸ್ತಾ ಇದ್ರು. ಇವರ ಪ್ರಮುಖ ಮನರಂಜನೆ ಅಂದರೆ ಗೂಳಿ ಕಾಳಗ. 2 ಬಲಿಷ್ಠವಾದಂತಹ ಗೂಳಿಗಳ ಮಧ್ಯೆ ಸ್ಪರ್ಧೆಯನ್ನ ನಡೆಸ್ತಾ ಇದ್ರು. ಅದರ ಮೂಲಕ ಅವರು ಮನರಂಜನೆಯನ್ನ ಪಡಿತಾ ಇದ್ರು. ಕೋಳಿ ಕಾಳಗ, ಪಕ್ಷಿಗಳ ನಡುವೆ ಕಾಳಗವನ್ನ ನಡೆಸ್ತಾ ಇದ್ರು. ಅದರ ಪ್ರಮುಖವಾಗಿ ಕೋಳಿಗಳನ್ನ ಕಾಳಗಕ್ಕೆ ಅವರು ಬಳಕೆಯನ್ನ ಮಾಡ್ತಾ ಇದ್ರು. ರಥದ ಓಟದ ಸ್ಪರ್ಧೆ, ರಥದ ಓಟದ ಸ್ಪರ್ಧೆಯನ್ನ ನಡೆಸ್ತಾ ಇದ್ರು. ಎತ್ತಿನ ಬಂಡಿಯ ಓಟದ ಸ್ಪರ್ಧೆ, ಎತ್ತಿನ ಬಂಡಿಯ ಓಟದ ಸ್ಪರ್ಧೆಯನ್ನು ಸಹ ಆಯೋಜಿಸ್ತಾ ಇದ್ರು. ಹಾಗೆಯೇ ಆಯುಧಗಳ ಬಳಕೆ, ಕತ್ತಿ ವರಸೆ, ಬರ್ಚಿ ಎಸೆತ ಮುಂತಾದಂತಹ ಆಯುಧಗಳನ್ನು ಬಳಸಿ ಆ ಸ್ಪರ್ಧೆಯನ್ನು ನಡೆಸುವುದರ ಮೂಲಕವೂ ಮನರಂಜನೆಯನ್ನು ಅವರು ಪಡಿತಾ ಇದ್ದಾರೆ. ಹೀಗೆ ಒಳಾಂಗಣ ಮತ್ತು ಹೊರಾಂಗಣ ಎರಡೂ ಕ್ರೀಡೆಗಳು ಅವರಿಗೆ ಮನರಂಜನೆಯನ್ನ ಒದಗಿಸ್ತಾ ಇತ್ತು. ನೃತ್ಯ ಮತ್ತು ಸಂಗೀತ, ನೃತ್ಯ ಮತ್ತು ಸಂಗೀತದ ಮೂಲಕವೂ ಸಹ ಅವರು ಮನರಂಜನೆಯನ್ನ ಪಡೆದುಕೊಳ್ತಾ ಇದ್ರು. ಹರಪ್ಪ ನಗರದಲ್ಲಿ ದೊರೆತಿರ್ತಕ್ಕಂತಹ ಕಂಚಿನ ನಗ್ನ ಸ್ತ್ರೀಯ ನೃತ್ಯ ಭಂಗಿಯಲ್ಲಿರ್ತಕ್ಕಂಥ ವಿಗ್ರಹ ಅವರು ನೃತ್ಯಕ್ಕೆ ಪ್ರಾಧಾನ್ಯತೆಯನ್ನು ನೀಡಿದ್ದನ್ನ ತಿಳಿಸುತ್ತದೆ. ಹೀಗೆ ನೃತ್ಯ ಮತ್ತು ಸಂಗೀತದ ಮೂಲಕವೂ ಸಹ ಅವರು ಏನನ್ನ ಪಡ್ಕೊಳ್ತಾ ಇದ್ರು ಅಂದರೆ ಮನರಂಜನೆಯನ್ನ ಪಡೆದುಕೊಳ್ತಾ ಇದ್ರು. ಇವು ಸಿಂಧೂ ಜನರ ಸಾಮಾಜಿಕ ಜೀವನದ ಪ್ರಮುಖವಾದಂತಹ ಲಕ್ಷಣಗಳು. ಮೊದಲನೇದು ವರ್ಗಾಧಾರಿತವಾದಂತಹ ಸಮಾಜ, ಎರಡನೇದು ಕುಟುಂಬ ವ್ಯವಸ್ಥೆ, ಮೂರನೇದು ಉಡುಪುಗಳು ಮತ್ತು ಆಭರಣಗಳು, ನಾಲ್ಕನೇದು ಆಹಾರ ಮತ್ತು ಪಾನೀಯಗಳು, ಐದನೇದು
ಮನರಂಜನೆ. ಇದನ್ನು ನಿಮಗೆ 5 ಅಂಕಕ್ಕೆ ಪ್ರಶ್ನೆಯನ್ನು ಕೇಳ್ತಾರೆ. ಸಿಂಧೂ ಜನರ ಸಾಮಾಜಿಕ ಜೀವನವನ್ನು ಕುರಿತು ಬರೆಯಿರಿ. ಆಗ ನೀವು ಈ 5 ಅಂಶಗಳನ್ನ ವಿವರಿಸುತ್ತಾರೆ. ಇನ್ನು 3ನೆಯ ಲಕ್ಷಣ ಆರ್ಥಿಕ ಜೀವನ. ಸಿಂಧೂ ನಾಗರಿಕತೆಯ ಆರ್ಥಿಕ ಜೀವನದ ಲಕ್ಷಣಗಳು. ಸಿಂಧೂ ಸಮಾಜವು ನಗರ ಆರ್ಥಿಕತೆಯ ಲಕ್ಷಣಗಳನ್ನ ಹೊಂದಿದ್ದರೂ ಸಿಂಧೂ ಜನರು ಪ್ರಮುಖ ಕಸುಬು ಕೃಷಿಯಾಗಿತ್ತು. ಇಂದಿಗೂ ಸಹ ಭಾರತದ ಮುಖ್ಯ ಕಸುಬು ಯಾವುದು ಅಂದರೆ ಕೃಷಿ. ಹೀಗೆ ಕೃಷಿ ಆಧಾರಿತ ಅರ್ಥವ್ಯವಸ್ಥೆ ಅಂತಕ್ಕಂಥದ್ದನ್ನ ಸಿಂಧೂ ನಾಗರಿಕತೆ ಎಂದು ಹೊಂದಿತ್ತು. ಇವರ ಆರ್ಥಿಕ ಜೀವನದ ಪ್ರಮುಖ ಲಕ್ಷಣಗಳನ್ನು ಒಂದೊಂದಾಗಿ ತಿಳ್ಕೊಳ್ಳೋದ್ರೆ, ಮೊದಲನೇದಾಗಿ ಕೃಷಿ. ಸಿಂಧೂ ಜನರ ಪ್ರಮುಖ ಕಸುಬು ಅಥವಾ ಉದ್ಯೋಗ ಯಾವುದು ಅಂತಂದ್ರೆ ಕೃಷಿ ಅಂತ. ನೀರಾವರಿ ಆಶ್ರಿತ ಮತ್ತು ಮಳೆ ಆಶ್ರಿತ ಎರಡೂ ಬೆಳೆಗಳನ್ನ ಸಿಂಧೂ ಜನರು ಬೆಳೀತಾ ಇದ್ದಾರೆ. ಮಳೆ ಆಶ್ರಿತ ಮತ್ತು ನೀರಾವರಿ ಆಶ್ರಿತ ಎರಡೂ ಬೆಳೆಗಳನ್ನ ಬೆಳೆಯುವ ವಿಧಾನ ಎನ್ನುವುದು ಇವರಿಗೆ ತಿಳಿದಿತ್ತು. ಸಿಂಧೂ ನದಿ ಮತ್ತು ಅದರ ಉಪನದಿಗಳ ಮುಖಜ ಭೂಮಿ ಏನಿದೆ ಅಲ್ಲಿ ಅವರು ಕೃಷಿ ಕಾರ್ಯಗಳನ್ನ ಕೈಗೊಳ್ತಾ ಇದ್ದರು. ಮರದ ನೇಗಿಲು ಮತ್ತು ಎತ್ತುಗಳನ್ನ ಕೃಷಿ ಕಾರ್ಯಕ್ಕಾಗಿ ಬಳಸಲಾಗ್ತಾ ಇತ್ತು. ಮರದ ನೇಗಿಲನ್ನು ಬಳಸಿ 2, 3, 12 ಜೊತೆ ಎತ್ತುಗಳನ್ನು ಹೂಡಿ ಆಳವಾಗಿ ಭೂಮಿಯ ಉಳುಮೆ ಅಂತಕ್ಕಂಥದ್ದನ್ನ ಇವರು ಮಾಡ್ತಾ ಇದ್ರು. ಭೂಮಿಯನ್ನ ಹದಗೊಳಿಸಿ ಬಿತ್ತನೆಯನ್ನ ಮಾಡಿ ಬೆಳೆ ಅಂತಕ್ಕಂಥದ್ದನ್ನ ಬೆಳೀತಾ ಇದ್ರು. ಇವರ ಪ್ರಮುಖ ಬೆಳೆಗಳು ಯಾವ್ಯಾವ ಅಂತ ಹೇಳಿದ್ರೆ ಭತ್ತ, ಬಾರ್ಲಿ, ಗೋಧಿ, ಬಟಾಣಿ, ಖರ್ಜೂರ, ನವಣೆ, ಸಜ್ಜೆ, ಹಾಗೆ ತರಕಾರಿಗಳು ಮುಂತಾದವುಗಳನ್ನ ಇವರು ಬೆಳೀತಾ ಇದ್ರು. ಸಿಂಧೂ ನದಿಗೆ ತಾತ್ಕಾಲಿಕವಾಗಿ ಮಣ್ಣಿನ ಒಡ್ಡುಗಳನ್ನ ನಿರ್ಮಿಸಿ ಕಾಲುವೆಗಳ ಮೂಲಕ ತಮ್ಮ ಜಮೀನಿನಲ್ಲಿದ್ದಂತಹ ಬಾವಿಗಳಿಗೆ ನೀರನ್ನ ಹರಿಸಿಕೊಳ್ತಾ ಇದ್ರು. ಬಾವಿಗಳಿಂದ ಏತದ ಮೂಲಕ ಅಥವಾ ಕಪಿಲೆ ಪದ್ಧತಿಯ ಮೂಲಕ ನೀರನ್ನ ಎತ್ತಿ ತಮ್ಮ ಬೆಳೆಗಳಿಗೆ ಹರಿಸಿ ತಾವು ಬೆಳೆಗಳನ್ನ ಬೆಳೀತಾ ಇದ್ರು. ಹೀಗೆ ನೀರಾವರಿ ಬೆಳೆಗಳನ್ನು ಬೆಳೀತಾ ಇದ್ರು. ಮಳೆ ಆಶ್ರಿತವಾಗಿ ಅನೇಕ ಬೆಳೆಗಳನ್ನ ಬೆಳೀತಾ ಇದ್ರು. ಇನ್ನು ಇವರ ಪ್ರಮುಖ ವಾಣಿಜ್ಯ ಬೆಳೆ ಅಂತ ಹೇಳಿದ್ರೆ ಹತ್ತಿ. ಸಿಂಧೂ ಜನರು ಬೆಳೀತಾ ಇದ್ದಂತ ಪ್ರಮುಖ ವಾಣಿಜ್ಯ ಬೆಳೆ ಹತ್ತಿಯನ್ನ ಇವರು ಉತ್ಪಾದನೆಯನ್ನು ಮಾಡ್ತಾ ಇದ್ರು. ಹತ್ತಿಯಿಂದ ನೂಲನ್ನ ತೆಗೆದು ಉತ್ಕೃಷ್ಟ ದರ್ಜೆಯ ಉಡುಪುಗಳನ್ನು ತಯಾರಿಸ್ತಾ ಇದ್ರು. ಅದರಲ್ಲೂ ವಿಶೇಷವಾಗಿ ಮಸ್ಲಿನ್ ಎಂತಕ್ಕಂತಹ ಬಟ್ಟೆಯನ್ನ ತಯಾರಿಸ್ತಾ ಇದ್ರು. ಮತ್ತು ಈ ಬಟ್ಟೆಯನ್ನು ಅವರು ಬೇರೆ ಬೇರೆ ದೇಶಗಳಿಗೆ ಮಾರಾಟ ಎಂತಕ್ಕಂಥದ್ದನ್ನ ಮಾಡ್ತಾ ಇದ್ರು. ಉತ್ಕೃಷ್ಟ ದರ್ಜೆಯ ಅತ್ಯಂತ ತೆಳುವಾದಂತಹ ಪಾರದರ್ಶಕವಾದಂತಹ ಮಸ್ಲಿನ್ ಎಂತಕ್ಕಂತಹ ಬಟ್ಟೆಯನ್ನು ಅವರು ಈ ಹತ್ತಿಯಿಂದ ತಯಾರು ಮಾಡ್ತಾ ಇದ್ರು. ಮತ್ತು ವಿದೇಶಗಳಿಗೆ ಅದನ್ನ ರಫ್ತು ಮಾಡಿ ಆದಾಯವನ್ನು ಅವರು ಗಳಿಸ್ತಾ ಇದ್ರು. ಹೀಗೆ ಹತ್ತಿ ಇವರ ಪ್ರಮುಖವಾದಂತಹ ವಾಣಿಜ್ಯ ಬೆಳೆಯಾಗಿತ್ತು. ಮುಂದೆ ಚೀನಾದವರಿಗೆ ಸಿಂಧೂ ಜನರು ಹತ್ತಿ ಬೆಳೆಯುವುದನ್ನು ಕಲಿಸ್ತಾರೆ ಮತ್ತು ಚೀನಿಯರಿಂದ ರೇಷ್ಮೆ ಬೆಳೆಯುವುದನ್ನ ಇವರು ಕಲಿತುಕೊಳ್ತಾರೆ. ಮುಂದೆ ರೇಷ್ಮೆಯನ್ನು ಸಹ ಇವರು ಭಾರತದಲ್ಲಿ ಬೆಳೆದಿದ್ದು ಕಂಡುಬರುತ್ತದೆ. ಹತ್ತಿ ಇವರ ಪ್ರಮುಖವಾದಂತಹ ವಾಣಿಜ್ಯ ಬೆಳೆ. ಇದನ್ನು ನೀವು ಒಂದು ಹಂತಕ್ಕೆ ಪ್ರಶ್ನೆಯನ್ನು ಕೇಳಬಹುದು. ಸಿಂಧೂ ಜನರ ಪ್ರಮುಖ ವಾಣಿಜ್ಯ ಬೆಳೆ ಯಾವುದು? ಸಿಂಧೂ ಜನರ ವಾಣಿಜ್ಯ ಬೆಳೆ ಯಾವುದು ಅಂದರೆ ಹತ್ತಿ ಅಂತಕ್ಕಂಥ ಇವರ ಪ್ರಮುಖವಾದ ವಾಣಿಜ್ಯ ಬೆಳೆಯಾಗಿತ್ತು. ಹೀಗೆ ಸಿಂಧೂ ಜನರು ವಿವಿಧ ಬೆಳೆಗಳನ್ನ ಮಳೆಯಾಶ್ರಿತವಾಗಿ ಮತ್ತು ನೀರಾವರಿ ಆಶ್ರಿತವಾಗಿ ಬೆಳೀತಾ ಇದ್ರು ಮತ್ತು ಅವುಗಳನ್ನು ಮಾರಾಟವನ್ನು ಮಾಡುವ ಮೂಲಕ
ಅದರಿಂದ ಸಾಕಷ್ಟು ಆದಾಯ ಸಹ ಇವರು ಗಳಿಸ್ತಾರೆ. ಕೃಷಿಯ ಜೊತೆಗೆ ಪಶು ಸಂಗೋಪನೆ ಮತ್ತು ಪಶುಪಾಲನೆಯನ್ನು ಸಹ ಮಾಡ್ತಾ ಇದ್ದಾರೆ. ಭೂಮಿಯನ್ನು ಉಳುಮೆ ಮಾಡಲಿಕ್ಕೆ ಎತ್ತುಗಳು ಬೇಕಿತ್ತು, ಹಾಗಾಗಿ ಎತ್ತುಗಳನ್ನು ಅವರು ಸಾಕಿದ್ರು. ಅವರ ಪವಿತ್ರವಾದಂತಹ ಪ್ರಾಣಿ ಯಾವುದು ಅಂತ ಹೇಳಿದ್ರೆ ಗೂಳಿಗಳನ್ನು ಅವರು ಸಾಕ್ತಾ ಇದ್ರು. ಆಹಾರಕ್ಕಾಗಿ ಅನೇಕ ಪ್ರಾಣಿಗಳನ್ನು ಸಾಕ್ತಾ ಇದ್ರು. ಕುರಿ, ಮೇಕೆ, ಕೋಳಿ, ಹಂದಿ, ಆಮೆ, ಒಂಟೆ ಮುಂತಾದಂತಹ ಪ್ರಾಣಿಗಳನ್ನು ಅವರು ಸಾಕಾಣಿಕೆಯನ್ನು ಮಾಡ್ತಾ ಇದ್ರು. ಹಾಗೆಯೇ ಹಾಲಿನ ಉತ್ಪನ್ನಗಳಿಗಾಗಿಯೂ ಪ್ರಾಣಿಗಳನ್ನು ಸಾಕ್ತಾ ಇದ್ರು. ಹಸುಗಳನ್ನು ಅವರು ಸಾಕಾಣಿಕೆ ಅನ್ನೋದನ್ನ ಮಾಡ್ತಾ ಇದ್ರು. ಇದರಿಂದ ಅವರಿಗೆ ಸಾಕಷ್ಟು ಅನುಕೂಲ ಆಗ್ತಾ ಇತ್ತು. ಮಾಂಸ ದೊರೀತಾ ಇತ್ತು, ಹಾಲಿನ ಉತ್ಪನ್ನಗಳು ದೊರೀತಾ ಇದ್ವು. ಹಾಗೆಯೇ ತಮ್ಮ ಹೊಲಗಳನ್ನ ಫಲವತ್ತುಗೊಳಿಸಲಿಕ್ಕೆ ಬೇಕಾದಂತಹ ಗೊಬ್ಬರ ಅದರ ಮೂಲಕ ಅವರಿಗೆ ದೊರೀತಾ ಇತ್ತು. ಚರ್ಮದ ಉತ್ಪನ್ನಗಳು ಅವರಿಗೆ ದೊರೀತಾ ಇದ್ವು. ಹೀಗೆ ನಾನಾ ಉದ್ದೇಶಗಳಿಗಾಗಿ ಅವರು ಪಶುಪಾಲನೆಯನ್ನು ಸಹ ಮಾಡ್ತಾ ಇದ್ರು. ಹೀಗೆ ಕೃಷಿಯ ನಂತರ ಅವರ ಮತ್ತೊಂದು ಪ್ರಮುಖ ಉದ್ಯೋಗ ಯಾವುದು ಅಂತಂದ್ರೆ ಪಶುಪಾಲನೆ ಅನ್ನೋದು ಅವರ ಪ್ರಮುಖವಾದಂತಹ ಕಸುಬು ಅಥವಾ ಉದ್ಯೋಗವಾಗಿತ್ತು. ಇನ್ನು ಎರಡನೆಯ ಲಕ್ಷಣ ಕೈಗಾರಿಕೆಗಳು. ಕೃಷಿಯ ನಂತರ ಸಿಂಧೂ ಜನರ ಮತ್ತೊಂದು ಪ್ರಮುಖ ಉದ್ಯೋಗ ಅಂತ ಹೇಳಿದ್ರೆ ಕೈಗಾರಿಕೆ. ಈಗಿನ ಹಾಗೆ ಯಂತ್ರಗಳನ್ನು ಬಳಸಿ ಅವರು ಕೈಗಾರಿಕೆಯನ್ನು ಮಾಡ್ತಾ ಇರಲಿಲ್ಲ. ಗೃಹ ಕೈಗಾರಿಕೆಗಳು ಅಸ್ತಿತ್ವದಲ್ಲಿತ್ತು. ಅವರ ಕಾಲದ ಪ್ರಮುಖ ಕೈಗಾರಿಕೆಗಳು ಯಾವ್ಯಾವ ಅಂತಂದರೆ ನೇಕಾರಿಕೆ, ಬಟ್ಟೆಗಳನ್ನ ತಯಾರು ಮಾಡತಕ್ಕಂಥ, ಹತ್ತಿ, ಉಣ್ಣೆ, ಇವುಗಳಿಂದ ಅವರು ವೈವಿಧ್ಯಮಯವಾದಂತಹ ವಸ್ತ್ರಗಳನ್ನ, ಉಡುಪುಗಳನ್ನ ಅವರು ತಯಾರು ಮಾಡ್ತಾ ಇದ್ದಾರೆ. ಅವುಗಳಿಗೆ ಬಣ್ಣ ಹಾಕ್ತಕ್ಕಂಥ ಕಲೆ ಇವರಿಗೆ ತಿಳಿದಿತ್ತು. ಹಾಗೆಯೇ ಬಟ್ಟೆಗಳ ಮೇಲೆಯೂ ಕಸೂತಿ, ಎಂಬ್ರಾಯ್ಡರಿ ಕಸೂತಿ ಕಾರ್ಯಗಳನ್ನ ಮಾಡ್ತಾ ಇದ್ರು ಮತ್ತು ಅವುಗಳನ್ನ ತಾವೂ ಧರಿಸ್ತಾ ಇದ್ರು. ಅಷ್ಟೇ ಅಲ್ಲ, ವಿದೇಶಗಳಿಗೂ ಸಹ ಅವುಗಳನ್ನ ರಫ್ತು ಮಾಡ್ತಾ ಇದ್ರು. ಹಾಗಾಗಿ ನೇಕಾರಿಕೆ ಇವರ ಪ್ರಮುಖವಾದಂತಹ ಉದ್ಯೋಗವಾಗಿತ್ತು. ಇನ್ನು ಎರಡನೇದು ಕುಂಬಾರಿಕೆ. ಕುಂಬಾರಿಕೆ ಮಣ್ಣನ್ನ ಹದಗೊಳಿಸಿ ಚಕ್ರದ ಮೂಲಕ ಅವರು ವಿವಿಧ ಗಾತ್ರದ, ವಿವಿಧ ಆಕೃತಿಯ ಮಣ್ಣಿನ ರಚನೆಗಳನ್ನು ಅವರು ತಯಾರು ಮಾಡ್ತಾರೆ. ಮಡಕೆ ಕುಡಿಕೆಗಳು, ಹೂಜಿಗಳು, ಹಾಗೆಯೇ ಪಾತ್ರೆಗಳು ಮುಂತಾದವುಗಳನ್ನು ಅವರು ಮಣ್ಣಿನಿಂದಲೇ ತಯಾರು ಮಾಡಿ ಅವುಗಳ ಬಳಕೆಯನ್ನು ಮಾಡ್ತಾ ಇದ್ದಾರೆ. ಸಿಂಧೂ ನಾಗರಿಕತೆಯ ಕಾಲದಲ್ಲಿ ಕಪ್ಪು ಮತ್ತು ಕೆಂಪು ಮಿಶ್ರಿತ ಮಡಕೆಗಳನ್ನು ವಿಶೇಷವಾಗಿ ತಯಾರು ಮಾಡಲಾಗ್ತಾ ಇದೆ. ಹಾಗಾಗಿ ಇದಕ್ಕೆ ಬ್ಲಾಕ್ ಅಂಡ್ ರೆಡ್ ವೇರ್ ಪೋಟ್ರಿ ಕಲ್ಚರ್ ಅಂತಲೇ ಕರೀತಾರೆ. ಕಪ್ಪು ಮತ್ತು ಕೆಂಪು ಮಿಶ್ರಿತ ಮಡಕೆಯ ಸಂಸ್ಕೃತಿ ಅಂತಲೂ ಸಹ ಕರೆಯಲಾಗಿದೆ. ಹೀಗೆ ವಿಶಿಷ್ಟ ದರ್ಜೆಯ ಉತ್ತಮ ಗುಣಮಟ್ಟದ ಮಡಕೆಗಳನ್ನ, ಮಣ್ಣಿನ ಉಪಕರಣಗಳನ್ನ, ಸಾಧನ ಸಲಕರಣೆಗಳನ್ನ ಸಿಂಧೂ ಕಾಲದ ಜನರು ತಯಾರಿಸ್ತಾ ಇದ್ರು. ಇವು ವಿದೇಶಗಳಿಗೂ ಸಹ ರಫ್ತು ಆಗ್ತಾ ಇತ್ತು. ರಫ್ತು ಮಾಡತಕ್ಕಂಥ ಗುಣಮಟ್ಟದ ಮಣ್ಣಿನ ವಸ್ತುಗಳನ್ನ ಇವರು ತಯಾರು ಮಾಡ್ತಾ ಇದ್ರು. ಇನ್ನು ಆಭರಣಗಳ ತಯಾರಿಕೆ ಅಥವಾ ಲೋಹಗಾರಿಕೆ ಇವರ ಮತ್ತೊಂದು ಪ್ರಮುಖ ಉದ್ಯೋಗ ಆಭರಣಗಳ ತಯಾರಿಕೆ. ಸ್ತ್ರೀ ಪುರುಷರಿಬ್ಬರು ಆಭರಣ ಪ್ರಿಯರಾಗಿದ್ರು. ತಮಗಾಗಿಯೂ ಆಭರಣಗಳನ್ನು ತಯಾರು ಮಾಡ್ಕೊಳ್ತಾ ಇದ್ರು. ಅಷ್ಟೇ ಅಲ್ಲ, ಆಭರಣಗಳನ್ನ ವಿದೇಶಗಳಿಗೂ ಸಹ ಅವರು ರಫ್ತು ಮಾಡ್ತಾ ಇದ್ರು. ವಿವಿಧ ಆಕೃತಿಯ ಆಭರಣಗಳನ್ನ ತಯಾರಿಸ್ತಾ ಇದ್ರು. ಚಿನ್ನ, ಬೆಳ್ಳಿ, ಕಂಚು, ತಾಮ್ರ, ಹಾಗೆಯೇ ಹರಳುಗಳು, ಮಣಿಗಳು, ದಂತ ಮುಂತಾದಂತಹವುಗಳನ್ನು ಬಳಸಿ ಇವರು ಆಭರಣಗಳ ತಯಾರಿಕೆಯನ್ನು ಮಾಡ್ತಾ ಇದ್ರು. ಹೀಗೆ ವಿವಿಧ ಲೋಹಗಳಿಂದ, ಹರಳುಗಳಿಂದ
ಶಿಲೆಗಳಿಂದ, ಮಣಿಗಳಿಂದ, ದಂತದಿಂದ, ಮೂಳೆಯಿಂದ ಇವರ ಆಭರಣಗಳನ್ನು ತಯಾರಿಸಿ ತಾವು ಧರಿಸುವುದಲ್ಲದೆ ಅವುಗಳನ್ನು ವಿದೇಶಗಳಿಗೂ ಸಹ ರಫ್ತು ಎನ್ನುವುದನ್ನ ಮಾಡ್ತಾರೆ. ಬಡಗಿನ ಮರದಿಂದ ವಸ್ತುಗಳನ್ನು ತಯಾರು ಮಾಡ್ತಾರೆ. ಪೀಠೋಪಕರಣಗಳು, ಕಿಟಕಿ ಬಾಗಿಲುಗಳು, ಹಾಗೆಯೇ ಅಟ್ಟಣಿಗೆ ಮುಂತಾದವುಗಳನ್ನು ಮಾಡ್ತಕ್ಕಂಥದ್ದು. ಕೃಷಿಗೆ ಬೇಕಾದಂಥ ಉಪಕರಣಗಳು, ಕುಂಟೆ, ರಂಟೆ, ನೇಗಿಲು ಮುಂತಾದಂಥ ಉಪಕರಣಗಳನ್ನು ತಯಾರು ಮಾಡತಕ್ಕಂಥದ್ದು. ಎತ್ತಿನ ಬಂಡಿ, ರಥಗಳನ್ನು ತಯಾರು ಮಾಡತಕ್ಕಂಥದ್ದು. ಈಗ ಮುಂತಾದಂತಹ ಎಲ್ಲ ಕಾರ್ಯಗಳನ್ನು ಯಾರು ಮಾಡ್ತಾ ಇದ್ರು ಅಂತಂದರೆ ಬಡಗಿಗಳು ಅಂತಕ್ಕಂಥವ್ರು ಮಾಡ್ತಾ ಇದ್ರು. ಹಾಗೆಯೇ ಬಡಗಿತನ ಅಂತಕ್ಕಂಥದ್ದು ಸಹ ಇವರ ಪ್ರಮುಖವಾದಂತಹ ಉದ್ಯೋಗವಾಗಿತ್ತು. ಇಂತಹ ಅನೇಕ ಕೈಗಾರಿಕೆಗಳು ಅಂತಕ್ಕಂಥವು ಸಿಂಧೂ ಕಾಲದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ವು. ಕುಶಲಕರ್ಮಿಗಳು, ನುರಿತ ಕುಶಲಕರ್ಮಿಗಳು ಅಂತಕ್ಕಂಥವ್ರು ಇದ್ರು. ಅವರು ಉತ್ಕೃಷ್ಟ ದರ್ಜೆಯ ವಸ್ತುಗಳ ಉತ್ಪಾದನೆ ಅವರು ಮಾಡ್ತಾ ಇದ್ರು. ತಾವು ಬಳಸುವುದಲ್ಲದೆ ವಿದೇಶಗಳಿಗೂ ಸಹ ಅವರ ರಫ್ತು ಇರ್ತಕ್ಕಂಥದನ್ನ ಮಾಡ್ತಾರೆ. ಇಂತಹ ಅನೇಕ ಕಸುಬುಗಳ ಮೂಲಕ ಆದಾಯವನ್ನ ಅವರು ಗಳಿಸಿಕೊಳ್ತಾ ಇದ್ದಾರೆ. ಈಗ ಕೃಷಿ, ಪಶುಪಾಲನೆ ನಂತರ ಮತ್ತೊಂದು ಪ್ರಮುಖವಾದಂತಹ ಉದ್ಯೋಗ, ಆದಾಯದ ಮೂಲ ಯಾವುದಾಗಿತ್ತು ಅಂತಂದ್ರೆ ಕೈಗಾರಿಕೆಯಾಗಿತ್ತು. ನಾನು 4 ಮಾತ್ರ ಉದಾಹರಣೆ ಹೇಳಿದ್ದೇನೆ. ನೇಕಾರಿಕೆ, ಕುಂಬಾರಿಕೆ, ಆಭರಣಗಳ ತಯಾರಿಕೆ, ಬಡಗಿತನ. ಇದಲ್ಲದೆ ಇನ್ನೂ ಅನೇಕ ಕಸುಬುಗಳನ್ನು ಅವರು ಮಾಡ್ತಾ ಇದ್ರು. ಅದರ ಮೂಲಕವೂ ಸಹ ಅವರು ಆದಾಯದ ಕ್ರೋಢೀಕರಣ, ಆದಾಯದ ಸಂಗ್ರಹಣೆ ಅನ್ನೋದನ್ನ ಮಾಡ್ತಾ ಇದ್ರು. ಇನ್ನು ವ್ಯಾಪಾರ ಮತ್ತು ವಾಣಿಜ್ಯ, ಮೂರನೆಯ ಲಕ್ಷಣ. ಸಿಂಧೂ ಕಾಲದ ಜನರು ಆಂತರಿಕ ಮತ್ತು ವಿದೇಶೀಯ, ದೇಶೀಯ ಮತ್ತು ವಿದೇಶೀಯ, ಆಂತರಿಕ ಮತ್ತು ಬಾಹ್ಯ ಎರಡೂ ವ್ಯಾಪಾರವನ್ನ ನಡೆಸ್ತಾರೆ. ಸಿಂಧೂ ಕಾಲದ ಜನರು ಉತ್ಪಾದಿಸಿದ ವಸ್ತುಗಳು ವಿದೇಶಗಳಿಗೆ ರಫ್ತಾಗ್ತಾ ಇತ್ತು. ಹಾಗೆಯೇ ಒಳನಾಡಿನಲ್ಲಿಯೂ ಸಹ ಅದರ ವ್ಯಾಪಾರ ನಡೀತಾ ಇದೆ. ಪ್ರಾಣಿಗಳು, ದೋಣಿಗಳು, ಹಡಗುಗಳು ಇವರ ವ್ಯಾಪಾರದ ಸಾಧನಗಳಾಗಿವೆ. ಪ್ರಾಣಿಗಳು, ದೋಣಿಗಳು ಮತ್ತು ಹಡಗುಗಳ ಮೂಲಕ ಇವರ ವ್ಯಾಪಾರದ ಕ್ರಿಯೆ ಅಥವಾ ಚಟುವಟಿಕೆ ಅನ್ನೋದು ನಡೀತಾ ಇದೆ. ಆಂತರಿಕ ವ್ಯಾಪಾರ ಬಹುತೇಕ ವಸ್ತು ವಿನಿಮಯ ಪದ್ಧತಿಯ ಮೂಲಕ ನಡೆಯುತ್ತಿತ್ತು. ವಸ್ತು ವಿನಿಮಯ ಪದ್ಧತಿ ಎಂದರೆ ಒಂದು ವಸ್ತುವಿಗೆ ಬದಲಾಗಿ ಮತ್ತೊಂದು ವಸ್ತುವನ್ನ ಕೊಡುವುದು. ಉದಾಹರಣೆಗಳಾದರೆ, ನನಗೊಂದು ಹಸು ಬೇಕು, ಹಸುವನ್ನ ಕೊಳ್ಳಲಿಕ್ಕೆ ಹಣದ ಬದಲಾಗಿ ನನ್ನ ಬಳಿ ಇರತಕ್ಕಂಥ ಗೋಧಿಯನ್ನ ನೀಡತಕ್ಕಂಥದ್ದು, ಆ ಗೋಧಿಯನ್ನು ನೀಡಿ ಹಸುವನ್ನ ಪಡೆಯತಕ್ಕಂಥದ್ದು. ಹಾಗೆಯೇ ನನಗೊಂದು ಒಂಟೆ ಬೇಕಾಗಿದೆ, ಆ ಒಂಟೆಗೆ ಕೊಳ್ಳಲಿಕ್ಕಾಗಿ ನನ್ನ ಬಳಿ ಇರತಕ್ಕಂಥ ಗೂಳಿಯನ್ನ ಕೊಡ್ತಕ್ಕಂಥದ್ದು. ಹೀಗೆ ವಸ್ತು ವಿನಿಮಯ ಪದ್ಧತಿಯ ಮೂಲಕವೇ ಸಿಂಧೂ ಜನರ ಆಂತರಿಕ ವ್ಯಾಪಾರ ಅನ್ನೋದು ನಡೀತಾ ಇದೆ. ಇನ್ನು ವಿದೇಶಿ ವ್ಯಾಪಾರವನ್ನ ಚಿನ್ನವನ್ನ ಮಾಧ್ಯಮವಾಗಿಟ್ಟುಕೊಂಡವರು ನಡೆಸ್ತಾ ಇದ್ದಾರೆ. ಇವರ ವಿದೇಶಿಯ ವ್ಯಾಪಾರವು ಪಶ್ಚಿಮ ಏಷ್ಯಾ ರಾಷ್ಟ್ರಗಳು, ಪಶ್ಚಿಮ ಏಷ್ಯಾ ರಾಷ್ಟ್ರಗಳು, ಈಜಿಪ್ಟ್ ಮತ್ತು ಮೆಸಪಟೋಮಿಯಾ ನಾಗರಿಕತೆಯ ಜನರೊಂದಿಗೆ ಅಥವಾ ಈಜಿಪ್ಟ್ ಮತ್ತು ಮೆಸಪಟೋಮಿಯಾ ದೇಶಗಳೊಂದಿಗೆ, ಪೂರ್ವ ಮೆಡಿಟರೇನಿಯನ್ ಮತ್ತು ಕ್ರೀಟ್ ದೇಶಗಳೊಂದಿಗೆ ವ್ಯಾಪಾರವನ್ನ ನಡೆಸ್ತಾ ಇದ್ದಾರೆ. ಪಶ್ಚಿಮ ಏಷ್ಯಾ, ಈಜಿಪ್ಟ್, ಮೆಸಪಟೋಮಿಯಾ, ಪೂರ್ವ ಮೆಡಿಟರೇನಿಯನ್ ಮತ್ತು ಕ್ರೀಟ್ ದೇಶಗಳೊಂದಿಗೆ ಸಿಂಧೂ ಜನರ ಕಾಲದ ವಿದೇಶಿ ವ್ಯಾಪಾರ ಅನ್ನೋದು ನಡೀತಾ ಇತ್ತು. ಹೀಗೆ ವಿಶ್ವದ ಅನೇಕ ರಾಷ್ಟ್ರಗಳೊಂದಿಗೆ ಭಾರತೀಯರು ಅಥವಾ ಸಿಂಧೂ ಜನರು ವ್ಯಾಪಾರ ಚಟುವಟಿಕೆಯನ್ನು ಮಾಡ್ತಾ ಇದ್ರು. ಲೋಥಾಲ್
ಇವರ ಪ್ರಮುಖ ಬಂದರಾಗಿತ್ತು. ಲೋಥಾಲ್ ಹಡಗು ಕಟ್ಟೆಯ ಮೂಲಕವೇ ಇವರ ವಿದೇಶೀಯ ವ್ಯಾಪಾರದ ಚಟುವಟಿಕೆಗಳು ನಡೀತಾ ಇವೆ. ಹರಪ್ಪ, ಕಾಲಿಬಂಗಾನ್, ಚಾನ್ಹುದಾರೋ, ಚುನ್ಹಾದಾರೋ, ರೂಪಾರ್ ಮುಂತಾದವುಗಳು ಪ್ರಮುಖ ವಾಣಿಜ್ಯ ನಗರಗಳಾಗಿವೆ. ಆ ನಗರಗಳ ಮೂಲಕ ಇವರ ವ್ಯಾಪಾರ ಚಟುವಟಿಕೆ ಅನ್ನೋದು ನಡೀತಾ ಇದೆ. ಇನ್ನು ಇವರ ಪ್ರಮುಖ ಆಮದು ಮತ್ತು ರಫ್ತುಗಳು. ಸಿಂಧೂ ಜನರು ಕೊಡುತ್ತಾ ಇದ್ದಂತ ವಸ್ತುಗಳು, ಆಮದು ಮಾಡಿಕೊಳ್ತಾ ಇದ್ದಂತ ವಸ್ತುಗಳು ಯಾವ್ಯಾವ ಅಂತಂದ್ರೆ ಹರಳುಗಳು, ಉತ್ಕೃಷ್ಟ ಶಿಲೆಗಳು, ಹರಳುಗಳು, ಉತ್ಕೃಷ್ಟ ಶಿಲೆಗಳು, ಸತು, ತಾಮ್ರ, ಸತು ಮತ್ತು ತಾಮ್ರವನ್ನು ಅವರು ಆಮದು ಮಾಡಿಕೊಳ್ತಾ ಇದ್ದಾರೆ. ಉತ್ಕೃಷ್ಟ ಹರಳುಗಳನ್ನ, ಉತ್ಕೃಷ್ಟವಾದಂತಹ ಶಿಲೆಗಳನ್ನ, ತಾಮ್ರ ಮತ್ತು ಸತುವನ್ನ ವಿದೇಶಗಳಿಂದ ಅವರು ಕೊಂಡುಕೊಳ್ತಾ ಇದ್ದಾರೆ. ಇನ್ನು ಇವರ ಪ್ರಮುಖ ರಫ್ತುಗಳು, ಏನನ್ನ ಇವರು ರಫ್ತು ಮಾಡ್ತಾ ಇದ್ದಾರೆ ಅಂತಂದ್ರೆ ಮರದ ದಿಮ್ಮಿಗಳು, ಆಭರಣಗಳು, ಉಡುಪುಗಳು, ಮರದ ದಿಮ್ಮಿಗಳು, ಆಭರಣಗಳು, ಉಡುಪುಗಳು ಮತ್ತು ಪೀಠೋಪಕರಣಗಳು, ಇವುಗಳನ್ನು ಅವರು ವಿದೇಶಗಳಿಗೆ ಹೆಚ್ಚಾಗಿ ರಫ್ತನ್ನ ಮಾಡ್ತಾ ಇದ್ದಾರೆ. ಹೀಗೆ ಬಾಹ್ಯ ಮತ್ತು ಆಂತರಿಕ ಎರಡೂ ವ್ಯಾಪಾರವನ್ನ ಇವರು ನಡೆಸ್ತಾ ಇದ್ರು. ಹಾಗೆಯೇ ಇವರು ಅಳತೆ ಮತ್ತು ತೂಕದ ಮಾಪಕಗಳನ್ನು ಬಳಸ್ತಾ ಇದ್ದಾರೆ. ವ್ಯಾಪಾರಕ್ಕಾಗಿ ಅಳತೆ ಮತ್ತು ತೂಕದ ಮಾಪಕಗಳು, ಕಪ್ಪೆ ಚಿಪ್ಪಿನ ತಕ್ಕಡಿಗಳು, ಹಾಗೆಯೇ ಹರಪ್ಪ ನಗರದಲ್ಲಿ ತಾಮ್ರದ ತಕ್ಕಡಿ ಅಂತಕ್ಕಂಥದ್ದು ದೊರೆತಿದೆ, ತೂಕದ ಬೊಟ್ಟುಗಳು ಅಂತಕ್ಕಂಥದ್ದು ದೊರೆತಿದೆ. ಹೀಗೆ ಅಳತೆ ಮತ್ತು ತೂಕದ ಮಾಪಕಗಳನ್ನು ಬಳಸಿ ಇವರು ವ್ಯಾಪಾರ ಚಟುವಟಿಕೆಗಳನ್ನ ನಡೆಸ್ತಾ ಇದ್ದಾರೆ. ಇನ್ನು ಇವರ ಕಾಲದ ಮುದ್ರೆಗಳು ಈಜಿಪ್ಟ್, ಮೆಸೊಪಟೋಮಿಯಾ, ಕ್ರೀಟ್, ಪೂರ್ವ ಮೆಡಿಟರೇನಿಯನ್ ಹಾಗೂ ಪಶ್ಚಿಮ ಏಷ್ಯಾದ ಅನೇಕ ರಾಷ್ಟ್ರಗಳಲ್ಲಿ ದೊರೆತಿವೆ. ಹಾಗಾಗಿನೇ ಇವರು ಈ ಎಲ್ಲ ದೇಶಗಳ ಜೊತೆಗೆ ವ್ಯಾಪಾರದ ಸಂಪರ್ಕವನ್ನು ಹೊಂದಿದ್ದರು ಎಂಬುದನ್ನು ಖಚಿತಪಡಿಸುತ್ತಾರೆ. ಇದಿಷ್ಟು ಇವರ ವ್ಯಾಪಾರ ಮತ್ತು ವಾಣಿಜ್ಯದ ಪ್ರಮುಖವಾದಂತಹ ಲಕ್ಷಣಗಳು. ಇವರ ಆಯುಧಗಳು. ಸಿಂಧೂ ಜನರು ಯುದ್ಧ ಪ್ರಿಯರಲ್ಲ, ಆದರೂ ಸಹ ತಮ್ಮ ಆತ್ಮರಕ್ಷಣೆಗಾಗಿ ಅನೇಕ ಆಯುಧಗಳನ್ನು ಅವರು ಬಳಕೆಯನ್ನು ಮಾಡ್ತಾ ಇದ್ರು. ಈ ಆಯುಧಗಳು ತಾಮ್ರ, ಕಂಚು, ತಾಮ್ರ ಮತ್ತು ಕಂಚಿನಿಂದ ಇವರು ತಮ್ಮ ಆಯುಧಗಳ ತಯಾರಿಕೆಯನ್ನು ಮಾಡಿಕೊಂಡ್ರು. ಇವರಿಗೆ ಕಬ್ಬಿಣದ ಬಳಕೆ ಗೊತ್ತಿರಲಿಲ್ಲ. ಹಾಗಾಗಿ ಇವರು ಕಬ್ಬಿಣದಿಂದ ಆಯುಧಗಳ ತಯಾರಿಯನ್ನು ಮಾಡಲಿಲ್ಲ. ಬದಲಾಗಿ ಯಾವುದರ ಮೂಲಕ ಆಭರಣಗಳನ್ನು ತಯಾರಿಸಿದ್ದಾರೆ, ಆಯುಧಗಳನ್ನು ತಯಾರಿಸಿದ್ದಾರೆ ಅಂತ ಹೇಳಿದ್ರೆ ತಾಮ್ರ ಮತ್ತು ಕಂಚಿನಿಂದ ಇವರು ಆಯುಧಗಳ ತಯಾರಿಕೆಯನ್ನು ಮಾಡಿಕೊಳ್ತಾರೆ. ಇವರ ಪ್ರಮುಖ ಆಯುಧಗಳು ಅಂತಂದರೆ ಬಿಲ್ಲು ಮತ್ತು ಬಾಣ. ಇವರ ಪ್ರಮುಖ ಆಯುಧಗಳು ಅಂತಂದರೆ ಬಿಲ್ಲು, ಬಾಣ, ಬಚ್ಚಿ, ಈಟಿ, ಕತ್ತಿ, ಕಠಾರಿ, ಚಾಕು ಮುಂತಾದಂಥ ಸಾಂಪ್ರದಾಯಿಕ ಆಯುಧಗಳು ಅಂತಕ್ಕಂಥವೇನಿವೆ ಅವುಗಳನ್ನೇ ಇವರು ತಮ್ಮ ರಕ್ಷಣೆಗಾಗಿ ಬಳಕೆಯನ್ನು ಮಾಡಿಕೊಂಡರು. ಹೀಗೆ ಆಯುಧಗಳು ಸಹ ಇವರ ಆರ್ಥಿಕ ಜೀವನದಲ್ಲಿ ಕಂಡುಬರತಕ್ಕಂಥ ಪ್ರಮುಖವಾದಂಥ ಲಕ್ಷಣ. ಹೀಗೆ ಇವರ ಆರ್ಥಿಕ ಜೀವನದಲ್ಲಿ ಕಂಡುಬರತಕ್ಕಂಥ ಪ್ರಮುಖವಾದಂಥ ಲಕ್ಷಣಗಳೆಂದರೆ ಕೃಷಿ ಮತ್ತು ಪಶುಪಾಲನೆ, ಕೈಗಾರಿಕೆ, ವ್ಯಾಪಾರ ಮತ್ತು ವಾಣಿಜ್ಯ ಹಾಗೂ ಆಯುಧಗಳು. ವಿದ್ಯಾರ್ಥಿಗಳು, ನಾವು ಇಂದಿನ ತರಗತಿಯಲ್ಲಿ ಸಿಂಧೂ ನಾಗರಿಕತೆಯ ಎರಡು ಲಕ್ಷಣಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ. ಒಂದು ಸಾಮಾಜಿಕ ಜೀವನ, ಮತ್ತೊಂದು ಆರ್ಥಿಕ ಜೀವನ. ಮುಂದಿನ ತರಗತಿಯಲ್ಲಿ ಉಳಿದ ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ.